ಈ ಮನೆಗಳನ್ನ ಕಟ್ಟಿ 5 ವರ್ಷ ಆಯಿತು, ಏನೂ ಆಗಿಲ್ಲ. ಕೋವಿಡ್ ಟೈಮಲ್ಲಿ ಸಡನ್ ಆಗಿ ಬೆಡ್ಗಳಿಲ್ಲದೆ ಇರುವಾಗ CSR ಫಂಡ್ ಅಲ್ಲಿ ಬೆಂಗಳೂರು ರಾಜೀವ್ ಗಾಂಧಿ ಹಾಸ್ಪಿಟಲ್ ಹಿಂದ್ಗಡೆಯಲ್ಲಿ ಕಟ್ಟಿರುವಂತ ಮನೆಗಳು. 5 ವರ್ಷದಿಂದ ಈ ಸ್ಯಾಂಡ್ವಿಚ್ ಮನೆಗಳಿಗೆ ಏನೂ ಆಗಿಲ್ಲ. ಎಷ್ಟು ಗಟ್ಟಿಮುಟ್ಟಾಗಿವೆ ಅಂತ ಅಂದ್ರೆ ನೀವು ಎಷ್ಟು ಒದ್ರೂ ಬಡದ್ರು ಏನ್ ಮಾಡಿದ್ರು ಕೂಡ ಅಳಗಾಡಲ್ಲ ಈ ಮನೆಗಳು, ಅಷ್ಟು ಗಟ್ಟಿಯಾಗಿವೆ. ಇದಕ್ಕೆ ಬಳಸಿರೋದು ಕಬ್ಣ ಮತ್ತು ಸ್ಯಾಂಡ್ವಿಚ್ ಶೀಟ್ ಮಾತ್ರ. ಇವತ್ತಿಗೂ ಕೂಡ ನೀವು ಬಂದು ನೋಡಬಹುದು. ಇದಕ್ಕೆ ಎಷ್ಟು ಖರ್ಚಾಗಿದೆ ಏನು ಅಂತೆಲ್ಲ ಹೇಳ್ತೀನಿ. ಒಟ್ಟಾರೆ ಮನೆ ನೀವು ಪ್ಲಾನ್ ಮಾಡಿ ಕಟ್ಟಿದ್ರೆ ಒಂದು 6 ಲಕ್ಷದೊಳಗೆ ಕಟ್ಟಬಹುದು. ಅರ್ಧ ಮನೆ ಕಟ್ತೀನಿ ಅಂದ್ರೆ ಇನ್ನೂ ಕಡಿಮೆ ಮಾಡಬಹುದು. ಇಲ್ಲಿರೋ ಕಿಟಕಿಗಳೆಲ್ಲ ಒಂಥರ ಮೌಲ್ಡೆಡ್ ರೆಡಿಮೇಡ್ ತಂದು ಫಿಟ್ ಮಾಡುವಂತದ್ದು. ಎಲ್ಲೆಲ್ಲ ಅವಶ್ಯಕತೆ ಇದೆಯೋ ಅಲ್ಲಿ ನಟ್ಗಳನ್ನ ಹಾಕೊಳ್ಳುವಂತದ್ದು. ನಾನು ಸುಮ್ಮನೆ ಮುಟ್ಟು ನೋಡಿದೆ, ಯಾವ ಗೋಡೆನೂ ನೀವು ಯಾವ ಮುಟ್ಟಿದ್ರೆ ಎಷ್ಟು ಗಟ್ಟಿ ಅನ್ಸುತ್ತೋ ಅಷ್ಟೇ ಗಟ್ಟಿಯಾಗಿ ಇದು ಇದೆ. ಏನು ಕೂಡ ಸಮಸ್ಯೆ ಇಲ್ಲ. ಇದನ್ನ ಕಟ್ ಮಾಡಬೇಕು ಅಂದ್ರೆ ಮಿಷಿನೇ ಬೇಕು, ಕೈಯಲ್ಲೆಲ್ಲ ಆಗಲ್ಲ. ಯಾಕಂದ್ರೆ ಎರಡೂ ಕಡೆ ತಗಡು ಶೀಟ್ ಇರುತ್ತೆ, ಮಧ್ಯದಲ್ಲಿ ಥರ್ಮೋಕೋಲ್ ಇರುತ್ತೆ, ಅಂದ್ರೆ ಶೆಕೆ ಆಗಲ್ಲ. ನಮ್ಮ ಮಳೆ ಆಸ್ಬೆಸ್ಟಾಸ್ ಶೀಟ್ ತರ ಅಥವಾ ತಗಡು ತರ ಶಬ್ದನೂ ಬರಲ್ಲ ಮಳೆ ಬಂದಾಗ, ಮತ್ತೆ ಶೆಕೆನೂ ಆಗಲ್ಲ. ಮುಖ್ಯವಾಗಿ ಇದಕ್ಕೆ ಕಬ್ಬಿಣದ ಆಂಗಲ್ಗಳು ಬೇಕು. ಕಬ್ಬಿಣದ ಆಂಗಲ್ಗಳಿಲ್ಲದೆ ಈ ಮನೆ ಕಟ್ಟಕ್ಕಾಗಲ್ಲ. ಈ ಕಬ್ಬಿಣದ ಆಂಗಲ್ಗಳಿಗೆ 1 ಲಕ್ಷ ಖರ್ಚಾಗುತ್ತೆ ಅಂತ ಅನ್ಕೊಳ್ಳಿ, ಒಟ್ಟಾರೆ ಮನೆಗೆ ಬೇಕಾದದ್ದು. ಇಲ್ಲಿ ಆಸ್ಪತ್ರೆಗೆ ದೊಡ್ಡ ದೊಡ್ಡ ವಾರ್ಡ್ಗಳಿಗೆ 15 ಜನ 20 ಜನ 18 ಜನಕ್ಕೆ ಬೇಕಾದಂತ ದೊಡ್ಡ ದೊಡ್ಡ ವಾರ್ಡ್ಗಳಿಗೆ ತಕ್ಕನಂಗೆ ಕಟ್ಕೊಂಡಿದ್ದಾರೆ. ಮೊದಲು ಪಾಯಕ್ಕೆ ಏನ್ ಮಾಡಿದ್ದಾರೆ, ಒಂಚೂರು ಗರ್ಚ್ ಹಾಕೊಂಡಿದ್ದಾರೆ. ಒಂದು ಅರ್ಧ ಅಡಿ ರಫ್ ಆಗಿ ಸಿಮೆಂಟ್ ನ ಹಾಕೊಂಡಿದ್ದಾರೆ. ಆ ಸಿಮೆಂಟ್ ಮೇಲೆ ನೀಟಾಗಿ ಮಟ್ಟ ಮಾಡ್ಕೊಂಡಿದ್ದಾರೆ. ಆ ಸಿಮೆಂಟ್ ಅಲ್ಲೇ ಮಟ್ಟ ಮಾಡ್ಕೊಂಡಿದ್ದಾರೆ ಒಂದು ಅರ್ಧ ಅಡಿ. ಯಾಕೆಂದ್ರೆ ಕುಸಿಬಾರ್ದು ಅನ್ನೋ ಕಾರಣಕ್ಕೆ ಮೊದಲು JCB ಮಾಡಿಕೊಂಡು ನಂತರದಲ್ಲಿ ಅದ್ರ ಮೇಲೆ ರಫ್ ಆಗಿ ಸಿಮೆಂಟ್ಗಳನ್ನ ಎಳೆದು ಅದ್ರ ಮೇಲೆ ತಮ್ಗೆ ಹೆಂಗ್ ಬೇಕು ಆ ರೀತಿ ಫ್ಲಾಟ್ ಮಾಡ್ಕೊಂಡಿದ್ದಾರೆ. ಅದನ್ನ ಮಾಡ್ಕೊಂಡ್ ನಂತರದಲ್ಲಿ ನಮ್ಮ ಮನೆಗಳ ಟೈಲ್ಸ್ ಹೇಗೆ ಹಾಕ್ತಿವಿ ಅಲ್ಲಿ ಆ ತರನೇ ಹಾಕಿದ್ದಾರೆ. ಇದು ಆಸ್ಪತ್ರೆ ಜಾಗ ಆಗಿರೋದ್ರಿಂದ 100 ಜನ ಓಡಾಡೋದ್ರಿಂದ ನಿಮ್ಗೆ ಚೆನ್ನಾಗಿ ಕಾಣ್ತಿಲ್ಲ ಅಷ್ಟೇ. ಆದ್ರೆ ನಾವು ಮನೆ ಮಟ್ಟಕ್ಕೆ ಹೇಗೆ ಇಟ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ. ಈ ಮನೆಗಳು ಕೂಡ 20 ರಿಂದ 30 ವರ್ಷ ಏನೂ ಆಗಲ್ಲ. ನೀವು ಕರೆಕ್ಟ್ ಆಗಿ ಪೇಂಟ್ ಮಾಡಿ ಇಟ್ಕೊಂಡ್ರೆ ಏನೂ ಆಗಲ್ಲ ಮನೆಗಳಿಗೆ. ಈ ಕಿಟಕಿಗಳೇನ್ ನೋಡ್ತಿದ್ರಿ, ಇವೆಲ್ಲ ರೆಡಿಮೇಡ್ ಆಂಗಲ್ಗಳ ತರನೇ, ಬರೀ ನಟ್ಟು ಬೋಲ್ಟ್ ವೆಲ್ಡರ್ಗಳ ಕೆಲಸ. ಇನ್ನು ಗಾರೆ ಅವ್ರಿಗೆ ಮೇಸ್ತ್ರಿಗಳಿಗೆಲ್ಲ ಕೆಲಸ ಇಲ್ಲ. ಇವು ಬಾತ್ರೂಮ್ ಬೇಕಾದಂತ ರೆಡಿಮೇಡ್ ಕಿಟಕಿಗಳು, ಕೊರೆಯೋದು ಹಾಕೋದು. ಇದು ನೆಲಕ್ಕೆ ಶೀಟ್ ಹಾಸಿದ್ದಾರೆ ಇವರು. ನಾವು ಸಿಮೆಂಟ್ ನೀಟಾಗಿ ಮಾಡ್ಕೋತೀವಿ ಅಂದ್ರೆ ಸಿಮೆಂಟ್ ಅಲ್ಲೇ ಕೂಡ ನೈಸಿಗೆ ನಾವು ಗಾರೆ ಏನ್ ಮಾಡ್ಕೋತೀವಿ ಅದನ್ನೇ ಮಾಡ್ಕೋಬಹುದು. ಇಲ್ಲ ರೆಡಿಮೇಡ್ ಶೀಟ್ಗಳನ್ನೇ ತಂದು ಹಾಕ್ಬಿಡ್ಬಹುದು. ಇದು ಕೂಡ ವರ್ತ್ ಅನ್ಸುತ್ತೆ. ಇನ್ನು ಎಲೆಕ್ಟ್ರಿಸಿಟಿಗೆ ಪೈಪ್ಗಳು, ಮಾಮೂಲಿ PVC ಪೈಪ್ಗಳನ್ನ ಹಾಕಿ ಅದರಲ್ಲಿ ಎಲೆಕ್ಟ್ರಿಸಿಟಿಗಳನ್ನ ಹಾಕಿದ್ದಾರೆ. ಕ್ಲಾಂಪ್ಗಳನ್ನ ಹಾಕಿ ನಟ್ ಹೊಡೆದಿದ್ದಾರೆ. ಅಂದ್ರೆ ಈ ಕಬ್ಬಿಣಗಳು ಗೋಡೆ ತರನೇ ವೆಯ್ಟ್ ತಗೋತವೆ. ನೀವು ಮಳೆ ಹೊಡಿಬಹುದಾ ಇಲ್ವಾ ಅದನ್ನೆಲ್ಲ ಆ ತರದೆಲ್ಲ ಚಿಂತೆ ಮಾಡಂಗಿಲ್ಲ. ಅದರಲ್ಲೇ ಆ ಮೆಟೀರಿಯಲ್ ಅಲ್ಲೇ, ಅಂದ್ರೆ ಸ್ಯಾಂಡ್ವಿಚ್ ಶೀಟ್ ಅಂತ ಏನ್ ಹೇಳ್ತೀವಿ, ಪಫ್ ಮೆಟೀರಿಯಲ್, ಅದರಲ್ಲೇ ಪಾರ್ಟಿಷನ್ಗಳನ್ನ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ನಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ಎಲೆಕ್ಟ್ರಿಕ್ ಪೋಲ್ಸ್ ಗಳನ್ನ ಇಟ್ಕೊಳ್ಳುವಂಥದ್ದು, ಎಲೆಕ್ಟ್ರಿಕ್ ಪಾಯಿಂಟ್ಗಳನ್ನ ಇಟ್ಕೊಳ್ಳುವಂಥದ್ದು. ಮತ್ತೆ ನಮಗೆ ಗೋಡೆಗೆ ಯಾವ ರೀತಿ ನಾವು ಮೊಳೆ ಹೊಡೆದು ತೂಕನ ಇಡ್ತೀವಿ ಆ ರೀತಿ ವಾಟರ್ ಪ್ಯೂರಿಫೈಯರ್ ಇನ್ನೊಂದು ಆ ತರದನ್ನ ಕೂಡ ಇಲ್ಲೂ ಇಡಬಹುದು. ನೇರವಾಗಿ ಈ ಸ್ಯಾಂಡ್ವಿಚ್ ಪಫ್ ಶೀಟ್ಗೆನೆ ಮೊಳೆ ಹೊಡೆದು ಇಟ್ಟಿರುವಂತದ್ದು. ಎಕ್ಸ್ಟ್ರಾ ಏನ್ ಸಪರೇಟ್ ಆಗಿ ಇನ್ನೊಂದೇನು ಮಾಡ್ಕೊಂಡಿಲ್ಲ. ಸಿಂಕು, ಆ ಸಿಂಕ್ನ ವೆಯ್ಟ್ಗೂ ಕೂಡ ಮತ್ತೆ ಪೈಪು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬಹುದು. ವಾಟರ್ ಪೈಪ್ಗಳು ಎಲ್ಲಿ ಬೇಕಲ್ಲಿ ತೂತ್ ಮಾಡ್ಕೊಂಡು ಮಾಡ್ಕೊಳ್ಳುವಂಥದ್ದು. ಈ ಮನೆಗಳಿಗೆ 5 ವರ್ಷ ಆಗಿದೆ. ಕೋವಿಡ್ ಫೆಬ್ರವರಿ 2020 ಕಟ್ಟಿದಂತದ್ದು. ಆದ್ರೆ ಇಲ್ಲಿ ಒಂದ್ ಸಮಸ್ಯೆ ಇದೆ. ಈ ಶೀಟ್ಗಳಲ್ಲಿ ಎಡ್ಜಲ್ಲಿ ಏನಾದ್ರೂ ಕಿತ್ತೋಗ್ಬಿಟ್ರೆ, ಎಡ್ಜಲ್ಲಿರೋ ಮೆಟಲ್ ಕಿತ್ತೋಗ್ಬಿಟ್ರೆ ಅದ್ರೊಳಗಡೆ ಇರೋ ಥರ್ಮೋಕೋಲು ವೆದರಿಂಗ್ ಆಗಿ ಆಚೆ ಬೀಳ್ತಾ ಇರುತ್ತೆ. ಸ್ವಲ್ಪ ಆ ಎಡ್ಜನ್ನ ನೀಟಾಗಿ ನೋಡ್ಕೋಬೇಕು. ನಾವು ಆಗಾಗ ಎಲ್ಲಿ ಕಿತ್ತೋಗಿದೆ ಅದ್ ನೋಡ್ಕೊಂಡು ಸಣ್ಣ ಮೊಳೆ ಹೊಡ್ಕೊಂಡು ಈ ರೀತಿ ಓಪನ್ ಆಗಿ ಗಾಳಿಗೆ ಬಿಡಬಾರ್ದು. ಯಾವುದೇ ಕಬ್ಬಣ ಆದ್ರೂ ತುಕ್ಕಿಡಿಬಾರ್ದು ಮತ್ತೆ ನೀರಿಡಿಬಾರ್ದು. ಆ ರೀತಿ ನಾವು ಅದನ್ನ ನೋಡ್ಕೋಬೇಕಾಗತ್ತೆ. ನಾವು ಇಟ್ಕೊಂಡಂಗೆ ಬರುತ್ತಿದ್ದು, ನಾವು ಎಷ್ಟು ಚೆನ್ನಾಗಿ ಇಟ್ಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಇವೆಲ್ಲ ಮಾಡೆಲ್ ಹೌಸ್ಗಳು. ಅಮೆರಿಕದಲ್ಲಿ ಅಥವಾ ಫಾರಿನ್ ನಲ್ಲೆಲ್ಲ ರೆಡಿಮೇಡ್ ಮನೆಗಳನ್ನ ತಂದು ಇಳಿಸ್ಬಿಡ್ತಾರೆ. ಇದು ಇಂಡಿಯಾದಲ್ಲೂ ಶುರು ಆಗಿದೆ. ನೀವು ಆರ್ಡರ್ ಕೊಟ್ಟ ತಕ್ಷಣ ತಂದಿಡುವಂತದ್ದು. ಈ ಮನೆ ಖರ್ಚಾಗಿರೋ ಖರ್ಚು ಎಷ್ಟಪ್ಪ ಅಂತ ಅಂದ್ರೆ ಈ ಶೀಟ್ಗಳದ್ದು ಒಂದು ಶೀಟ್ಗೆ 1050 ರೂಪಾಯಿ ಆಗುತ್ತೆ. 1050 ರೂಪಾಯಿ ಒಂದ್ ಶೀಟ್ಗೆ 3.3 ಫೀಟ್ ಅಂತ ಅನ್ಕೊಳ್ಳಿ, 1 ಸ್ಕ್ವೇರ್ ಮೀಟರ್. ಇಡೀ ಮನೆಗೆ 3.5 ಲಕ್ಷ ಬೇಕಾಗುತ್ತೆ. 3.5 ಲಕ್ಷ ಶೀಟ್ಗೆ 1 ಲಕ್ಷ ಕಬ್ಬಿಣಕ್ಕೆ ಅಂತ ಅನ್ಕೊಳ್ಳಿ. ನೀವು ವೆಲ್ಡರ್ಗಳು, ಸೀನಿಯರ್ ವೆಲ್ಡರ್ 3,000 ರೂಪಾಯಿ ಚಾರ್ಜ್ ಮಾಡಿದ್ರು, ಅವ್ನ ಅಸಿಸ್ಟೆಂಟ್ ಒಬ್ಬ 1,500 ಚಾರ್ಜ್ ಮಾಡಿದ್ರು ನಿಮ್ಗೆ ಒಟ್ಟಾರೆ ಒಂದು 40-50 ಸಾವಿರದೊಳಗೆ ವೆಲ್ಡರ್ ಖರ್ಚು ಕೂಡ ಆಗ್ಬಿಡುತ್ತೆ. ಅಂದ್ರೆ ಒಟ್ಟು ಒಂದು 6-6.5 ಲಕ್ಷದೊಳಗಡೆ 1200 ಸ್ಕ್ವೇರ್ ಫೀಟ್ ಮನೆನ ಕಟ್ಟೋದಕ್ಕೆ ಸಾಧ್ಯ ಇದೆ. ಇಲ್ಲ ಎಕ್ಸ್ಟ್ರಾ ಒಂಚೂರು ಸಿಮೆಂಟ್ ಬಳಸಿದ್ವಿ, ಒಂದ್ ಸ್ವಲ್ಪ ನಟ್ಟು ಬೋಲ್ಟ್ ಬೇಕಾಯ್ತು, ಏನೇ ಮಾಡಿದ್ರು ಕೂಡ 50,000 ರೂಪಾಯಿ ಮೀರೇನಾಗಲ್ಲ. ಮನೆ ಹೆಂಗೆ ಕಟ್ಟಿದ್ರು ಆ ಮನೇಲಿ ನೆಮ್ಮದಿಯಾಗಿರ್ಬೇಕಾದವ್ರು ನೀವೇ ಹೊರತು ಮನೆಗೆ ಬಂದವ್ರು ಹಂಗಿದೆ ಹಿಂಗಿದೆ ಅಂದ್ಬಿಟ್ರೆ ನಿಮ್ಗೆ ನೆಮ್ಮದಿ ಆಗೋದಿಲ್ಲ. ನಿಮಗೆ ಅರ್ಜೆಂಟಾಗಿ ಮನೆ ಬೇಕು, ಮನೆ ಇಲ್ಲ ಅಂತ ಅಂದ್ರೆ ಈ ತರದ ಮೆಥಡ್ಗಳನ್ನೇ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಮನೇಲಿ ನೆಮ್ಮದಿಯಾಗಿರ್ಬೇಕಾದವರು ನಮ್ಮನ್ನು ಪ್ರೀತಿಸೋರು ನಾವುಗಳು ಮಾತ್ರ, ಇನ್ನೊಬ್ರಲ್ಲ. ಇನ್ನೊಬ್ರಿಗಾಗಿ ನಾವು ಬದುಕಿದ್ರೆ ಜೀವನ ಆಗೋದಿಲ್ಲ, ನರಕ ಆಗತ್ತೆ.